ನಮಸ್ತೆ. ಇವತ್ತು ರಾಯರ ಹುಟ್ಟುಹಬ್ಬ. ಇವತ್ತು ಏನಾದರೂ ಸಿಹಿನ ಕೊಡಬೇಕು ಅಂತ ಅಂದ್ಬಿಟ್ಟು ಮಠಕ್ಕೆ ನಾವು ಸ್ವೀಟ್‌ನ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಹಾಗೆ ದರ್ಶನ ಮಾಡಿಕೊಂಡು ಬಂದ್ರಾಯ್ತು ಅಂತ. ಯಾವಾಗ್ಲೂ ರಾಯರನ್ನ ನೆನಪು ಮಾಡ್ಕೊಳ್ತಾ ಇರಬೇಕಂತೆ. ರಾಯರೇ ರಾಯರೇ ಅಂತ. ಅಂದರೆ ಭಗವಂತನ ನಾವು ಯಾವಾಗ್ಲೂ ನೆನಪು ಮಾಡ್ಕೊಳ್ತಾ ಹೋದಾಗ ನಮ್ಮ ಮನಸ್ಸು ಅಷ್ಟೇ ಪ್ಯೂರ್ ಆಗಿ ಇರುತ್ತೆ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಓಂ ಶ್ರೀ ರಾಘವೇಂದ್ರಾಯ ನಮೋ ನಮಃ. ಓಂ ಶ್ರೀ. ಮತ್ತು ಇವತ್ತು ಜನನೂ ಅಷ್ಟೇ ತುಂಬ ಜನ ಇದ್ದರು. ಇತ್ತೀಚೆಗೆ ರಾಯರನ್ನು ಎಷ್ಟು ಪ್ರೀತಿಸ್ತಾ ಇದ್ದೀವಿ, ಎಷ್ಟು ಆರಾಧಿಸ್ತಾ ಇದ್ದೀವಿ ಅಲ್ವಾ? ಮಂತ್ರಾಲಯಕ್ಕೆ ಹೋದಾಗ ಒಂದಷ್ಟು ಇನ್ಸಿಡೆಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳ್ತಾ ಇದ್ದೆ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈಗ ತುಂಬಾ ನಾವೆಲ್ಲರೂ ನಂಬೋದು ಅಥವಾ ನಮ್ಮ ನಂಬಿಕೆಗೆ ಇನ್ನಷ್ಟು ಶಕ್ತಿ ಕೊಡೋ ರೀತಿನಲ್ಲಿ ರಾಯರು ನಮ್ಮ ಬದುಕಿನಲ್ಲಿ ಒಂದೊಂದು ಪವಾಡಗಳನ್ನ ಮಾಡ್ತಲೇನೆ ಇರ್ತಾರೆ. ಅದು ಅನುಭವಕ್ಕೆ ಬಂದಂಥವರಿಗೆ ಅದು ಗೊತ್ತು. ಹಾಗೆ ನಿಮ್ಮ ಜೀವನದಲ್ಲಿ ರಾಯರ ಪವಾಡ ಏನಾಗಿತ್ತು ಅಂತ ಅಂದ್ಬಿಟ್ಟು ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ದಯವಿಟ್ಟು ಒಂದೆರಡು ನಿಮಿಷ ಟೈಮ್ ಕೊಟ್ಟು ಕಮೆಂಟ್ ಮಾಡಿ, ಆಯ್ತಾ? ಘಟನೆ ಏನಪ್ಪಾ ಅಂತ ಅಂದ್ರೆ, ಊಟಕ್ಕೆ ಈಗ 11 ಗಂಟೆಯಿಂದ 2 ಗಂಟೆ ತನಕ ಅಂತ ಅಂದ್ಬಿಟ್ಟು ಊಟದ ಟೈಮಿಂಗ್ಸ್‌ನ ಮಂತ್ರಾಲಯದಲ್ಲಿ ಗೊತ್ತಿರುತ್ತೆ ನಿಮ್ಗೆ. ಸೊ ನಾವು ದರ್ಶನ ಎಲ್ಲ ಆಯ್ತು, ಹೋದ್ವಿ. ಕ್ಯೂನಲ್ಲಿ ಹೋಗ್ತಾ ಇದೀವಿ. ಅಷ್ಟೊತ್ತಿಗೆ 2 ಗಂಟೆ ಆಯ್ತು. 2, 2:30 ಲಾಕ್ ಮಾಡಿದ್ರು. ಇನ್ನ ಊಟಕ್ಕೆ ಯಾರನ್ನೂ ಬಿಡ್ಕೊಳ್ತಾ ಇರ್ಲಿಲ್ಲ. ಸೊ ಲಾಕ್ ಮಾಡಿದ್ರು. ಮಾಡಿ ಅವ್ರ ಆ ಕಡೆಗೆ ಹೋಗಿ ಒಂದ್ 2, 3 ನಿಮಿಷ, 5 ನಿಮಿಷದಲ್ಲಿ ಒಂದಷ್ಟು ಜನ ಬಂದ್ರು. ನಿಂತ್ಕೊಂಡೇ ಇದ್ರು. ಬಟ್ ಇದು ತೆಗಿಯೋಕೆ ಯಾರು ಇರ್ಲಿಲ್ಲ, ತೆಗಿಲಿಲ್ಲ. ಅವಾಗ ಏನ್ ಮಾಡಿದ್ರು ಅವರು ಅಂದ್ರೆ, ಸುಮಾರು ಒಂದ್ 4-5 ಫೀಟ್ ಏನು ಹೈಟ್ ಇರುವಂತ ಏನು ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ ಊಟಕ್ಕೆ ಒಳಗಡೆ ಹೋಗ್ಬೇಕಾದ್ರೆ. ಅದು ಕ್ಲೋಸ್ ಮಾಡಿ ಮೇಲ್ಗಡೆ ಸ್ವಲ್ಪ ತುಂಬಾ ಹೈಟ್ ಮಾಡ್ಬಿಟ್ಟು ಒಂದ್ 2-3 ಅಡಿ 3-4 ಅಡಿ ಹೈಟ್ ಮಾಡಿ ಆ ಏನು ಒಳಗಡೆ ಬರ್ದಾಗೆ ಕ್ಲೋಸ್ ಮಾಡಿದ್ರು. ಸೊ ಫಸ್ಟ್ ಒಬ್ರು ಆ ಕಾಂಪೌಂಡ್ ತರ ಏನಿತ್ತು ಆ ಗ್ರಿಲ್ ಮೇಲೆ ಹತ್ತಿ ಆ ಕಡೆಗೆ ಒಳಗಡೆ ಊಟದ ಹಾಲ್ ಕಡೆಗೆ ಬರೋದಕ್ಕೆ ಜಂಪ್ ಮಾಡ್ಕೊಂಡ್ರು. ಅದಾದ್ಮೇಲೆ ಅದನ್ನ ನೋಡಿದ ಹೆಂಗಸರುಗಳು ಸೀರೆ ಉಟ್ಕೊಂಡಿದ್ದಾರೆ. ಮತ್ತೆ ಆ ಕಬ್ಣದ ಏನು ಕ್ಲೋಸ್ ಮಾಡಿರ್ತಾರೆ ಅಲ್ವಾ, ಕವರ್ ಮಾಡಿರ್ತಾರೆ, ಆ ಕಬ್ಣದ ಇದ್ರ ಮೇಲೆ ಹತ್ತಿ ಮತ್ತೆ ಅದ್ರೊಳಗಡೆಯಿಂದ ಇಳಿದು ನನ್ಗೆ ಏನ್ ಅನ್ನಿಸ್ತು ಅಂತ ಅಂದ್ರೆ, ಚಿಕ್ಕ ಮಕ್ಳನ್ನ, ದೊಡ್ಡವರು, ವಯಸ್ಸಾದವ್ರು ಎಲ್ರು ಒಂದಷ್ಟು ಜನ, ಒಂದು 10-15 ಜನ ಹಂಗೆ ಒಳಗಡೆ ಬಂದ್ಬಿಟ್ರು. ಅಷ್ಟೊಂದು ರಿಸ್ಕ್ ತಗೊಂಡು ಊಟದ ಹಾಲ್ಗೆ ಬರುವಂತಹ ಅವಶ್ಯಕತೆ ಇತ್ತಾ ಅಂತ ಅನ್ನೋದು ನನ್ನ ಒಂದು ಪ್ರಶ್ನೆ. ಆಮೇಲೆ ಇದೆಲ್ಲ ಯಾವ ರೀತಿ ನಡೆ ಅಂತ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ, ನಾವು ಮಠ ಇರ್ಬೋದು, ದೇವಸ್ಥಾನಗಳಿಗೆ ಇರ್ಬೋದು, ಬರೋದೇನೆ ಒಂದು ಭಗವಂತನ ಪ್ರೀತಿ, ಭಗವಂತನ ಸನಿಹಕ್ಕೆ ನಾವು ಹತ್ರ ಆಗೋದಕ್ಕೆ, ನಾವು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಭಕ್ತಿಯಿಂದ ನಾವು ಭಗವಂತನ್ಗೆ ನಾವು ಹತ್ರ ಆಗ್ಬೇಕು. ನಮ್ಗೆ ಭಗವಂತನ ದೃಷ್ಟಿ ಯಾವಾಗ್ಲೂ ನಮ್ಮ ಮೇಲೆ ಇರ್ಬೇಕು ಅಂತ. ಈ ತರ ಈ ತರ ಒಂದು ನಮ್ಮ ವರ್ತನೆನ ತೋರಿಸಿದಾಗ ಭಗವಂತನ್ಗೆ ಎಷ್ಟು ಬೇಜಾರಾಗ್ಬೇಡ ಹೇಳಿ. ಇನ್ ಕೇಸ್ ಯಾರಾದ್ರೂ ಹಂಗ್ ಇಳಿಬೇಕಾದ್ರೆ ಬಿದ್ದು ಕೈಯೋ ಕಾಲೋ ಮುರ್ಕೊಂಡ್ರು ಅಂತ ಅಂದ್ರೆ, ಅದಕ್ಕೆ ಕೊನೆಗೆ ಭಗವಂತನ್ನೇ ಬೈಕೊಳ್ಳೋದಾ? ದೇವ್ರು ಹಿಂಗ್ ಮಾಡ್ಬಿಟ್ಟ ಅಂತ. ತಪ್ಪಲ್ವಾ ಆತರ ಮಾಡೋದು? ದಯವಿಟ್ಟು ನೀವು ತಿರುಪತಿಗಿರ್ಲಿ, ಧರ್ಮಸ್ಥಳಕ್ಕೆ ಇರ್ಲಿ, ಮಂತ್ರಾಲಯಕ್ಕೆ ಇರ್ಲಿ, ಎಲ್ಲಿಗೆ ಹೋಗಿ ಏನ್ ಟೈಮಿಂಗ್ಸ್ ಇದೆ, ಹೋದಾಗ ಸಿಕ್ತಾ ಪ್ರಸಾದ ತಗೊಳ್ಳಿ. ಇವನ್ ನಿಮ್ಗೆ ಮಂತ್ರಾಕ್ಷತೆ ಸಿಕ್ಕಿದ್ರು ಸಹ ಪ್ರಸಾದನೆ. ಇವನ್ ನಿಮಗೆ ಪರಿಮಳ ಪ್ರಸಾದ ಸಿಕ್ಕಿದ್ರೆ ಅದಕ್ಕಿಂತ ಮತ್ತಿನ್ನೊಂದು ಇನ್ನೇನು ಇಲ್ಲ ಅಲ್ವಾ? ಅದೆಲ್ಲದಕ್ಕಿಂತ ಮಿಗಿಲಾಗಿ ಭಗವಂತನ ಒಂದು ದೃಷ್ಟಿ, ನಿಮ್ಮ ನಡವಳಿಕೆ, ನೀವು ಹೋಗಿದ್ ಕಡೆ ಉತ್ತಮವಾಗಿತ್ತು ಅಂತ ಅಂದ್ರೆ, ಭಗವಂತ ನಿಮ್ಮ ಮೇಲೆ ಕೊಡುವಂತಹ ದೃಷ್ಟಿ, ಒಳ್ಳೆಯ ದೃಷ್ಟಿ ಏನಿದೆ, ಅದಕ್ಕಿಂತ ಪ್ರಸಾದ ಬೇಕಾ? ಎಷ್ಟೋ ಸತಿ ನಾವು ಹೋದಾಗ ನಮ್ಗೆ ಮಂತ್ರಾಲಯದಲ್ಲಿ ಊಟ ಸಿಕ್ಕಿರೋದಿಲ್ಲ. ಯಾಕೆಂದ್ರೆ ಆ ಟೈಮಿಂಗ್ಸ್ನ ನಾವು ಫಾಲೋ ಮಾಡಿರಲ್ಲ. ಹೋಗ್ತೀವಿ, ಹೋಗದೆ ಲೇಟ್ ಆಗಿರುತ್ತೆ. ನಾವು ಯಾವತ್ತೂನು ಆ ತರ ಡಿಪೆಂಡ್ ಅಂತ ಅನ್ನೋ ತರ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದ್ರೆ, ನಾವು ಅಲ್ಲಿನ ಒಂದು ಟೈಮಿಂಗ್ಸ್ಗೆ ಇರ್ಬೋದು, ವ್ಯವಸ್ಥೆಗೆ ಇರ್ಬೋದು, ನಾವು ಗೌರವನ ಕೊಡ್ಲೇಬೇಕಾಗುತ್ತೆ. ಅದೊಂದು. ಸೊ ದಯವಿಟ್ಟು ಆತರ ಏನು ಗೇಟ್ ಎಲ್ಲ ಹತ್ತೋದು, ಇಳಿಯೋದು, ಜಂಪ್ ಮಾಡೋದು, ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಅದೆಲ್ಲ ಒಂಥರ ಅಸಭ್ಯ ವರ್ತನೆ ಅಂತ ಅನ್ಸುತ್ತೆ. ನೀವ್ ಈ ತರ ವರ್ತನೆ ಎಲ್ಲ ಮಾಡಿದಾಗ ಭಗವಂತನ್ಗೆ ನೀವ್ ಹೇಗೆ ಸಮೀಪ ಆಗೋದಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಳ್ಳೋದಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಈಗ ದೇವ್ರ ಬಗ್ಗೆನೋ ಇನ್ನೊಂದೋ ಮತ್ತೊಂದೋ ಮಾತಾಡ್ತಾ ಇದ್ದಾಗ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡೋದು. 99% ಒಳ್ಳೆ ರೀತಿನಲ್ಲಿ ಭಕ್ತಿಯಿಂದ ಕಮೆಂಟ್ ಮಾಡಿದ್ರೆ 1% ಅದ್ರಲ್ಲೂ ಕೊಂಕು ಮಾತುಗಳನ್ನ ಆಡೋದು, ಇದೆಲ್ಲವೂ ಕೂಡ ದೇವರು ಒಂದೊಂದು ಒಂದು ಹುಲುಕಡ್ಡಿ ಭೂಮಿ ಮೇಲೆ ಅಳ್ಳಾಡ್ಬೇಕಂದ್ರೂ ಭಗವಂತನ ಒಂದು
ಡೈರೆಕ್ಷನ್ ಇರಲೇಬೇಕು. ಅವ್ರು ಹೇಳಿದ್ರೆ ಮಾತ್ರ ಒಂದು ಜೀವಿ ಇರ್ಬೋದು, ಒಂದು ಹುಲ್ಲು ಇರ್ಬೋದು, ಒಂದು ಗರಿಕೆ ಇರೋದು ಭೂಮಿಗೆ ಬರೋದಕ್ಕೆ ಸಾಧ್ಯ. ಅಂಥದ್ರಲ್ಲಿ ನೀವು ಒಬ್ರಿಗೆ ಮನಸ್ಸಿಗೆ ನೋವು ಮಾಡೋದಿರ್ಬೋದು, ಕೆಟ್ಟದಾಗಿ ಮಾತಾಡಿಸೋದಿರ್ಬೋದು, ನಿಂದಿಸೋದಿರ್ಬೋದು, ಗಲೀಜ್ ಮಾಡೋದಿರ್ಬೋದು, ಇದೆಲ್ಲವೂನು ಕೂಡ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಅಂತ ತಪ್ಪು ಮಾಡಕ್ ಹೋಗ್ಬಿಡಿ. ಆಮೇಲೆ ಮಠದ ಹೊರಗಡೆ ಅಲ್ಲಲ್ಲಿ ಚಪ್ಪಲ್ಗಳನ್ನೆಲ್ಲ ಬಿಸಾಕ್ ಹೋಗಿರ್ತಾರೆ. ಆಮೇಲೆ ವಾಶ್ರೂಮ್ಗಳೇನಿರುತ್ತೆ ಅಲ್ಲಿ ಎಷ್ಟು ನೀಟಾಗಿ ನಾವು ನೋಡ್ಕೋಬೇಕು ಅಲ್ವಾ. ದೇವಸ್ಥಾನದಿಂದ ಒಂದು ಸೌಲಭ್ಯ ಅಂತ ಕೊಟ್ಟಿರ್ತಾರೆ. ಆ ವಾಶ್ರೂಮ್ ಅಲ್ಲಿ ಬಟ್ಟೆಗಳನ್ನ ಅಲ್ಲಲ್ಲೇ ಬಿಸಾಕ್ ಹೋಗೋದು, ಗಲೀಜ್ ಮಾಡೋದು, ನೀರಿದ್ರೂ ಸಹ ನೀರ್ನ ಹಾಕೋದಿಲ್ಲ, ನೀರ್ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ನಲ್ಲಿನ ಸ್ಟಾಪ್ ಮಾಡೋದಿಲ್ಲ. ಆಮೇಲೆ ಮಠದ ಸುತ್ತಮುತ್ತ ಆವರಣದಲ್ಲಿ ಇರ್ಬೋದು, ಅಥವಾ ನೀವು ಕಾರ್ ಪಾರ್ಕಿಂಗ್ ಮಾಡಿರೋ ಕಡೆ ಇರ್ಬೋದು, ಹುಗ್ದಿರೋದು, ಗಲೀಜ್ ಬಿಸಾಕಿರೋದು, ತಿಂದದ್ದನ್ನ ಅಲ್ಲಲ್ಲೇ ಬಿಸಾಕೋದು, ಇದೆಲ್ಲವೂ ಕೂಡ ಎಷ್ಟು ಅಸಭ್ಯ ವರ್ತನೆ ಅಲ್ವಾ, ಒಂಥರ ಅಸಹ್ಯ ಅಂತ ಅನ್ಸುತ್ತೆ. ಸೊ ಈ ಒಂದು ಬೇಸಿಕ್ ತಿಳುವಳಿಕೆನೇ ನಾವು ಕಲ್ತಿಲ್ಲ ಅಂತ ಅಂದ್ರೆ ನಮ್ಮ ಮಕ್ಕಳಿಗೆ ನಾವೇನ್ ಕೊಡ್ತೀವಿ, ಹಾಗೇನೆ ನಾವು ನಂಬಿರುವಂತಹ ಭಗವಂತನಿಗೆ ನಾವು ಹೇಗೆ ಸಮೀಪ ಹೋಗೋದಕ್ಕಾಗತ್ತೆ, ಇದೆಲ್ಲ ಒಂದು ನೀವೇನೆ ಮನ್ಸಲ್ಲಿ ಪ್ರಶ್ನೆ ಹಾಕೊಳ್ಳಿ. ನಮಗೂ ಕೊಟ್ಟಿರೋ ಒಂದು ಸೌಲಭ್ಯಗಳನ್ನ ನಾವು ಸರಿಯಾಗಿ, ಆಮೇಲೆ ಅಲ್ಲಿ ರೂಮ್ ಕೊಟ್ಟಿದ್ದಾರೆ, ಆ ರೂಮಲ್ಲಿ ಸರಿಯಾಗಿ ಬಿಸಿ ನೀರು ಬರ್ತಾ ಇರ್ಲಿಲ್ಲ, ಆ ರೂಮಲ್ಲಿ ಸರಿಯಾಗಿ ಏನು ಚೇಂಜ್ ಮಾಡಿರ್ಲಿಲ್ಲ, ನಮಗೆ ಅಂತ ರೂಮ್ ಕೊಟ್ರು. ಸಿ ಯಾವತ್ತೂ ಕೂಡ ನಾವು ಅದ್ ಹಂಗಿತ್ತು, ಇದು ಹಿಂಗಿತ್ತು, ಅದು ಹಾಗಿದೆ ಹೀಗಿದೆ ಅಂತ ಹುಡ್ಕೋದಕ್ಕೆ ಹೋಗ್ಬಾರ್ದು ತಪ್ಪನ್ನ. ಇದನ್ನ ನನ್ಗೆ ತುಂಬಾ ದಿನದಿಂದ ಹೇಳ್ಬೇಕಂತ ಅನ್ಕೊಳ್ತಾ ಇದ್ದೆ. ನಾವ್ ಯಾವತ್ತು ನಮ್ಮ ಉದ್ದೇಶ, ನಮ್ಮ ಗುರಿ ಏನಿರ್ಬೇಕಂತಂದ್ರೆ ಭಗವಂತನ ಯಾವಾಗ್ಲೂನು ಏನು ನಮ್ಮ ಒಂದು ಒಳ್ಳೆಯ ಆಲೋಚನೆಯಿಂದ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಸೌಲಭ್ಯಗಳು ಅಥವಾ ನಮಗ್ ಸಿಕ್ಕಿರೋ ಸೌಲಭ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಆ ತರ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಇದನ್ನ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಟೈಮ್ ನೀವು ಎಲ್ಲೇ ಹೋಗೋದಾದ್ರೂ ದಯವಿಟ್ಟು ಯಾವಾಗ್ಲೂ ಭಗವಂತನ ನಾಮ ಜಪನ ಮಾಡ್ತಾ ಇರಿ. ನಿಮಗೆ ಗೊತ್ತಾ, ಕಲಿಗಾಲದಲ್ಲಿ ಆ ಭಗವಂತನ ಹತ್ರ ಹೋಗೋದಕ್ಕೆ ತುಂಬಾ ಕಷ್ಟಪಡೋ ಅಂತ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಅವನ ಸ್ಮರಣೆನ ಮಾಡ್ತಾ ಇದ್ರೇನೆ ಸಾಕಂತೆ, ತುಂಬಾ ಬೇಗನೆ ಅವರು ನಮ್ಗೆ ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ, ನೀವು ಮಠಕ್ಕೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ, ಆ ಸ್ಪಿರಿಚುವಲಿ ಆ ಆಲೋಚನೆಗಳು, ಭಗವಂತನ್ನೇ ಯೋಚನೆ ಮಾಡೋದು. ಈವನ್ ಇವಾಗ ನಾನು ರಾಯರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಕೂಡ ನಾವ್ ಯಾವಾಗ್ಲೂ ರಾಯರೇ 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 ಅಂತ ಇದ್ದಾಗ ಸೊ ಅವ್ರಿಗೆ ತುಂಬಾ ಬೇಗನೆ ಕನೆಕ್ಟ್ ಆಗ್ತೀವಿ. ನಾವು ಮಾಡೋ ಕೆಲ್ಸನ ನಿಮ್ಮ ಇಚ್ಛೆ, ನಿಮಗೆ ಅರ್ಪಣೆ ಅಂತ ಅನ್ಕೊಂಡು ನಾವು ಮಾಡಿದಾಗ ಸೊ ಅದ್ರದ ಫಲಗಳು ನಮ್ಗೆ ಗೊತ್ತಿಲ್ದಲೇನೆ ಭಗವಂತ ನಮಗೆ ಕೊಡ್ತಾ ಇರ್ತಾರೆ. ಹಾಗೆ ನೀವ್ ಯಾವತ್ತೂ ಅಷ್ಟೇನೆ ನಿಮ್ ಮನ್ಸನ್ನ ಒಂದು ಕ್ಲಾರಿಟಿ ಆಗಿ ಇಟ್ಕೊಳ್ಳಿ. ಕೆಟ್ಟದನ್ನ ಯೋಚನೆ ಮಾಡಕ್ ಹೋಗ್ಬೇಡಿ, ಇನ್ನೊಬ್ರನ್ನ ನಿನ್ಸೋದಕ್ ಹೋಗ್ಬೇಡಿ, ಇನ್ನೊಬ್ರು ಮನ್ಸಿಗೆ ಬೇಜಾರ ಮಾಡ್ಸೋ ಅಂತ ಮಾತುಗಳನ್ನ ಆಡೋದಕ್ ಹೋಗ್ಬೇಡಿ. ಹೋಗಿದ್ದ ಕಡೆ ನೀಟಾಗಿ ಇದ್ದು ಒಂದು ಸ್ಪಿರಿಚುವಲಿ ಭಗವಂತನ ಕನೆಕ್ಟ್ ಆಗೋದಕ್ಕೆ ಮಾತ್ರ ನೋಡ್ತಾ ಇರಿ. ಕ್ಯೂನಲ್ಲಿ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ, ನುಗ್ಗಿ 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 ಹೋಗ್ಬಿಡೋದು, ಅವ್ರನ್ನ ತಳ್ಬಿಟ್ಟು ನೂಕ್ಬಿಟ್ಟು. ಆತರ ಹೋದಾಗ ನಿಜವಾಗ್ಲೂ ಭಗವಂತ ನಿಮ್ಮ ಹತ್ರ ಬರ್ತಾರ? ಇನ್ನೊಬ್ರಿಗೆ ನೋವು ಮಾಡ್ಕೊಂಡು, ಇನ್ನೊಬ್ರಿಗೆ ಹಿಂಸೆ ಕೊಡ್ಕೊಂಡು. ಸೊ ಆ ತರ ಎಲ್ಲ ದಯವಿಟ್ಟು ಮಾಡೋದಕ್ ಹೋಗ್ಬೇಡಿ. ನಾನ್ ತುಂಬಾ ಸತಿ ತಿರುಪತಿನಲ್ಲಿ ಹೋದಾಗ ಧರ್ಮಸ್ಥಳಕ್ಕೆ ಮತ್ತೆ ಮಂತ್ರಾಲಯ ನಾವು ಹೋಗ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಭಗವಂತನ ನೆನಪು ಮಾಡ್ಕೊಂಡು ನುಕ್ಕೊಂಡು ಬಂದ್ಬಿಡ್ತಾರೆ, ಒತ್ತುತ್ತಾರೆ, ಏನು ತಳ್ಬಿಡ್ತಾರೆ, ಮಕ್ಳು ಮರಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಅನ್ನೋ ಒಂದು ಪ್ರಜ್ಞೆನೂ ಇರೋದಿಲ್ಲ. ಸೊ ಈ ತರ ಎಲ್ಲ ಮಾಡ್ಕೊಂಡು ಓಡೋಗ್ಬಿಟ್ರೆ ಭಗವಂತ ನಿಮ್ಮಿಂದ ಓಡೋಗ್ಬಿಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಆ ತರ ಮಾಡ್ಬೇಡಿ. ಇದೆಲ್ಲ ಕಾಮನ್ ಸೆನ್ಸ್, ಇದೊಂದು ಸಾಮಾನ್ಯವಾಗಿ ಇರುವಂತಹ ಜ್ಞಾನ. ಇವನ್ನ ನಾವು ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋದಕ್ಕಿಂತ ನಾವೇ ಯೋಚನೆ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅಂತ. ಸೊ ಈ ಒಂದು ದಿನ ಒಳ್ಳೆ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡು ಈ ವಿಡಿಯೋ ಮಾಡಿದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ಬೆಂಬಲ ಯಾವಾಗ್ಲೂ ಇರ್ಲಿ. ಧನ್ಯವಾದ.